ಶರಣ್ರಿ ಎಲ್ಲ ಫುಡ್ಡಿ ಬಾಲಕ ವೀಕ್ಷಕರಿಗೂ ನಾನು ನಿಮ್ಮ ಶ್ರವಣ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾವು ಇವತ್ತೆಲ್ಲಿ ಬಂದೇವೆ ಅಂದ್ರೆ ಧಾರವಾಡದ ಎಗ್ ರೈಸಿನ ಒನ್ ಆಫ್ ದಿ ಐಕಾನಿಕ್ ಪ್ಲೇಸಿಗೆ ಬಂದೇವಿ. ಅದ್ಯಾಪ್ಪ ಅಂತಂದ್ರೆ ಸಾಯಿ ಫಾಸ್ಟ್ ಫುಡ್. ನಿಮ್ಗೆಲ್ಲ ಗೊತ್ತಿರ್ಬೋದು ಸಾಯಿ ಫಾಸ್ಟ್ ಫುಡ್ ಎಷ್ಟು ಫೇಮಸ್ ಐತಿ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಅಂತೇಳಿ. ಭಾಳ ಜನ ಕಮೆಂಟ್ಸ್ ಹಾಕಿದ್ರಿ ನನಗೆ ಸಾಯಿ ಫಾಸ್ಟ್ ಫುಡ್ ಎಕ್ಸ್ಪ್ಲೋರ್ ಮಾಡ್ರಿ ಅಂತೇಳಿ. ಬರ್ರಿ ಹಂಗಿದ್ರೆ ಸಾಯಿ ಫಾಸ್ಟ್ ಫುಡ್ದಾಗ ಎಗ್ ರೈಸಿ ಹೆಂಗೈತೆ ಅಂತ ನೋಡೋದಂತ. ನಮ್ ಧಾರವಾಡ ಪೇಡಾಕ್ ಫೇಮಸ್ ಐತೇನಿಲ್ಲೋ, ಆದ್ರೆ ಎಗ್ ರೈಸಿ ಅಂಕಾರ ತುಂಬಾ ಫೇಮಸ್ ಐತಿ. ಇಲ್ಲಿ ಬರುವಂತ ಬಹಳ ಸ್ಟೂಡೆಂಟ್ಸ್ ಆತು ಹಾಗೂ ಹಲವಾರು ಹುಡುಗರಿಗೆ ಎಗ್ ರೈಸ್ ಪಂಚ ಪ್ರಾಣ ಇರ್ತೈತಿ. ಅದ್ರಾಗ ನಾವು ಇವತ್ತು ಸಾಯಿ ಫಾಸ್ಟ್ ಫುಡ್, ಅದು ಎಲ್ಲರ ನೆಚ್ಚಿನ ಸಾಯಿ ಫಾಸ್ಟ್ ಫುಡ್ಗೆ ಬಂದೇವಿ. ಬರ್ರಿ ಹೋಗಿ ನೋಡೋಣಂತ, ಮಾಲಕರನ್ನು ಭೇಟಿ ಆಗೋಣಂತ, ಇಲ್ಲಿ ಕತ್ತಿ ಕೇಳೋದಂತ ಹೆಂಗೈತಿ ಅಂತೇಳಿ, ಹಾಗೂ ಇಲ್ಲಿ ಸಿಜ್ವಾನ್ ಚಟ್ನಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೇನಂತ. ಬರ್ರಿ ಹೋಗೋಣ. ನೀವೇನಾದ್ರೂ ನಮ್ಮ ಫುಡಿ ಬಾಲಕ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ನಮ್ಗೆ ಭಾಳ ಹೆಲ್ಪ್ ಆಕೈತಿ. ಬರ್ರಿ ಹೋಗೋಣ. ನಮಸ್ಕಾರ ನಮ್ಮ ಹೆಸರು ದೀಪಕ್ ಅಶೋಕ್ ಪಟ್ಲ. ತಾವ ಇದೆ ಸಾಯಿ ಫಾಸ್ಟ್ ಫುಡ್ ಇದು. ಹೌದು. ಎಷ್ಟು ವರ್ಷದಿಂದ ಇಲ್ಲಿ ಶುರು ಮಾಡಿ ಸರ್? 25 ಇಯರ್ಸ್. 25 ಇಯರ್ಸ್. ಮೊದಲು ಇಲ್ಲೇ ಇದ್ರಿ ಸರ್? ಇಲ್ಲ ರೀ, ಮೊದಲ ಪಿ ಬಿ ರೋಡ್ ಮೇಲೆ ಇತ್ತ. ಈಗ ಇಲ್ಲಿ ಬಂದು ಒಂದು 17 ವರ್ಷ. ಪಿ ಬಿ ರೋಡ್ ಅಂದ್ರೆ ಇಲ್ಲ ರೀ, ಮೇಲೆ ಸಬರ್ಬನ್ ಕಡೆ. ಸಬರ್ಬನ್ ಕಡೆ. ಇಲ್ಲಿ ಬಂದು 17 ಇಯರ್ಸ್ ಆಯ್ತು. 17 ಇಯರ್ಸ್. ಮೊದಲು ಇಲ್ಲಿ ಬಂದಾಗ ಇಷ್ಟ ಆಯ್ತು ಸರ್? ಇಲ್ಲ ರೀ, ಮೊದಲು ಸಣ್ಣದ್ರಿಂದ ದೊಡ್ಡದಾಕೊಂತ ಬಂದಿದ್ರಿ. ಸೊ ಇದು ಇಷ್ಟು ಸಕ್ಸಸ್ ಕಂಡಿರಲ್ಲ ಸರ್, ಇದು ಸಕ್ಸಸ್ ಸ್ಟೋರಿ ಏನಂತೀರಿ ಸರ್? ಹಾರ್ಡ್ ವರ್ಕ್ ಮಾಡ್ಬೇಕು, ಕಸ್ಟಮರ್ ಇದನ್ನ ತಗೋಬೇಕು, ಕ್ವಾಲಿಟಿ ಫುಡ್ ಕೊಡ್ಬೇಕು, ಕ್ವಾಲಿಟಿ ಕ್ವಾಂಟಿಟಿ ಅವ್ರು ಫುಡ್ ಚೆನ್ನಾಗಿ ಮಾಡ್ತಾರೆ. ಈ ಧಾರವಾಡದಾಗ ಒಂದು ಐಕಾನಿಕ್ ಪ್ಲೇಸ್ ಆಗಿಬಿಟ್ಟೈತ್ರಿ. ಎಗ್ ರೈಸ್ ಅನ್ಕೊಂಡು ಎಲ್ಲರಿಗೂ ಗೊತ್ತಾಗೋದ್ರೆ ಮತ್ತೆ ಸಾಯಿ ಫಾಸ್ಟ್ ಫುಡ್. ಸೊ ನಿಮ್ಮ ಎಗ್ ರೈಸ್ ಎದಕ್ಕೆ ಸ್ಪೆಷಲ್ ಅಂತೀರಿ ನೀವು? ಏನ್ ಸರ್, ನಾವು ಒಂದು ಮೊದ್ಲಿಂದ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡ್ರಿ, ಅದನ್ನ ಕಂಟಿನ್ಯೂ ಮಾಡ್ಯಾವ್ರಿ. ಈಗಂತ್ರಿ ಒಂದು 6 ತಿಂಗಳಾತ್ರಿ ಕಲರ್ ಬಿಲ್ಕುಲ್ ಜೀರೋ ರೀ. ಕಲರ್ ಹಾಕಲ್ಲ, ಟೇಸ್ಟಿಂಗ್ ಪೌಡರ್ ಏನಿಲ್ಲ. ಮತ್ ನಿಮ್ಮಲ್ಲಿ ಸಿಗು ಸಿಜ್ವಾನ್ ಚಟ್ನಿನೂ ಬಹಳ ಫೇಮಸ್. ಎಲ್ಲರೂ ಎಗ್ ರೈಸ್ ತಿನ್ನಕ್ ಬರೋದ, ಅದ್ರ ಬಗ್ಗೆ ಅದು ಹೆಂಗೆ ಸರ್ ಪ್ರಿಪರೇಷನ್? ಅದೊಂದು ಕ್ಯಾಬೇಜ್ ಆಮೇಲೆ ಸಾಸ್ ನಿಂತ್ರ ಮಾಡೋದ್ರಿ, ಅದೊಂದು ಐಕಾನಿಕ್ ಟೇಸ್ಟ್ ಐತೆ. ಹಿಂಗಾಗಿ ಅದನ್ನ ಕಂಟಿನ್ಯೂ ಒಂದೇ ರೆಸಿಪಿ ಇದನ್ನ ಮಾಡಿದ್ರಿ. ಮತ್ತೆ ಇಲ್ಲಿ ನಿಮ್ ಕಡೆ ಎಗ್ ರೈಸ್ ಬಿಟ್ಟು ಮತ್ತೆ ಏನೇನ್ ಸಿಗುತ್ರಿ ಸರ್? ರೈಸ್ ಐಟಮ್ ಇದೆ ರೀ, ನೂಡಲ್ಸ್ ಇದೆ, ಗೋಬಿ ಇದೆ, ವಡಾಪಾವ್, ಮಿರ್ಚಿ ಪಾವ್, ಆಮೇಲೆ ತಂದೂರಿ ಐಟಮ್ ಇದಾವ್ರಿ. ಸೊ ದಿವ್ಸಕ್ಕೆ ಎಷ್ಟು ಎಗ್ ರೈಸ್ ಮಾಡ್ತೀರಿ ಸರ್? ರೌಂಡ್ ಅಬೌಟ್ ಸ್ಪೆಷಲ್ ನಮ್ದು ಒಂದು 700 ಹೋಗ್ತದೆ. 700 ಎಗ್ ರೈಸ್. ಸೊ ನೀವು ನೋಡ್ಬೋದ 700 ಎಗ್ ರೈಸ್ ಹೋಗೈತಿ. ಎಷ್ಟು ಫೇಮಸ್ ಐತಿ ಧಾರವಾಡದಾಗ ಅಂತ ಹೇಳಿ ತಿಳ್ಕೊಬೋದ. ಸೊ ಮತ್ತೆ ನಾರ್ಮಲ್ ಎಗ್ ರೈಸ್ ಮತ್ತೆ ನಾರ್ಮಲ್ ಅದು ಎಲ್ಲ ಕೂಡ ಒಂದು 1000 ಸಮಯಕ್ಕೆ ಹೋಗ್ತದೆ. 1000 ಸಮಯಕ್ಕೆ ಮತ್ತೆ ಬಂದವ್ರು ಮತ್ತೇನೇನು ತಗೊಂತಾರಿ ಸರ್? ಯೂಶುವಲಿ ಎಲ್ಲ ಐಟಮ್ ಚೆನ್ನಾಗೇ ಇದೆ ರೀ ಸರ್. ಡ್ರೈ ನಮ್ಮ ಕಡೆ ಗ್ರೇವಿ ಐಟಮ್ ಅದು ಇಲ್ರಿ, ಓನ್ಲಿ ಡ್ರೈ ಚಿಕನ್ ಐಟಮ್, ಆಮೇಲೆ ರೈಸ್ ಐಟಮ್, ಫ್ಯಾಮಿಲಿ ಸೆಕ್ಷನ್ ಇದೆ. ಫ್ಯಾಮಿಲಿ ಸೆಕ್ಷನ್ ಸಪರೇಟ್ ಆಗಿದೆ. ಹೌದೌದು. ಇದ್ರ ಟೈಮಿಂಗ್ಸ್ ಇಲ್ಲ? ಮಾರ್ನಿಂಗ್ ಆಫ್ಟರ್ನೂನ್ 12 to ನೈಟ್ 10 o'clock ರೀ. ನೈಟ್ 10 o'clock ಮಟ್ಟ ಕಂಟಿನ್ಯೂ 12 o'clock ರೀ. ಸೊ ನಿಮ್ಮಲ್ಲಿ ಎಷ್ಟು ಜನ ವರ್ಕರ್ಸ್ ಈಗ ಸದ್ಯ ಕೆಲಸ ಮಾಡ್ತಾರೆ? ಸದ್ಯ ಒಂದು 28-30 ಮೆಂಬರ್ಸ್ ಇದ್ದಾರೆ. 28-30 ಮೆಂಬರ್ಸ್ ಇದ್ದಾರೆ. ನೀವು ಒಬ್ರು ಶುರು ಮಾಡಿದವ್ರೆ ಈ 28-30 ಮೆಂಬರ್ಸ್ ನಿಂತ್ರ ಕಟ್ಟಿದ್ದೀರ. ಸೊ ಓಕೆ, ಅವರಲ್ಲಿ ಏನಂತಾರೆ ನೀವು? ಏನ್ ಸರ್, ಭಾಳ ದಿನದಿಂದಲ್ಲ ಅದಾರ ನಮ್ಮ ಲೇಬರ್ ಎಲ್ಲ ನಮ್ಮ ಕೂಡ ಚೆನ್ನಾಗಿ ನೋಡ್ತೀವಿ. ಈಗ ಒಂದು 20 years ಸ್ವಲ್ಪ ಮಂದಿ ಅದಾರ, 15 ಅದಾರ, 10 years ಅದಾರ, ಒಂದು ಅರ್ಧ ಹೋಗುದು ಬರ್ತಾರೆ. ಓಕೆ, ಹಂಗಿದ್ದೇ ಇರ್ತದಂತ. ಓಕೆ ಸರ್, ಹಂಗಿದ್ರೆ ನಾವು ಟೇಸ್ಟ್ ಮಾಡ್ತೀವಿ. ಓಕೆ.
ನಾವು ಇಲ್ಲೇ ಬಂದೀಗ ಏನೇನು ಆರ್ಡರ್ ಮಾಡಿವಪ್ಪ ಅಂತಂದ್ರೆ ಒಂದು ಸಿಂಗಲ್ ಮಿರ್ಚಿ, 160 ಚಿಕನ್ 65 ಹಾಗೂ 3 ಸ್ಪೆಷಲ್ ಎಗ್ ರೈಸ್ ಆರ್ಡರ್ ಮಾಡೀವಿ. ಎಗ್ ರೈಸ್ ಹಾಗೂ ಚಿಕನ್ 65 ಬರೋದೈತಿ. ಈಗ ಮಿರ್ಚಿ ಬಂದೈತಿ, ಬಿಸಿ ಬಿಸಿ ಮಿರ್ಚಿ ಅದಾವೆ, ನೀವು ನೋಡ್ಬೋದು ಇಲ್ಲಿ ಮಿರ್ಚಿ ಬಂದೈತಿದೆ. ಸೊ ಇದನ್ನೀಗ ಟ್ರೈ ಮಾಡೋದಂತ ಬರ್ರಿ ಟ್ರೈ ಮಾಡೋದಾಗೆ. ಮೊದ್ಲೇಕನ ಹೆಂಗ ತಿಂದು ನೋಡೋದಂತ ಹೆಂಗೈತೆ ಅಂತೇಳಿ. ಫುಲ್ ಕ್ರಿಸ್ಪಿ ಐತಿ ನೋಡ್ರಿ. ನಿಮಗೆ ಇದು ಕ್ರಿಸ್ಪಿನೆಸ್ ಕೇಳ್ತಿರ್ಬೋದಿಲ್ಲ, ಮೈಕಲ್ಲಿ ತೋರಿಸ್ತಾ ಇದ್ದೀನಿ. ಫುಲ್ ಕ್ರಿಸ್ಪಿ ಐತಿ ಹಾಗೂ ನಿಮಗೆ ಒಳಗೆ ಹಿಟ್ಟಿನ ಟೆಕ್ಸ್ಚರ್ ಭಾಳ ಕಾಣಂಗಿಲ್ಲ, ನೋಡ್ತಾ ಇರ್ಬೋದು. ಹಿಟ್ಟು ಭಾಳ ಇದ್ರಾಗ ಹಾಗೂ ಮೆಣಸಿನ್ಕಾಯಿ ಏನೈತಲ್ಲ ಎಣ್ಣೆಗ ಫುಲ್ ಡೀಪ್ ಫ್ರೈ ಆಗಿ ಅದ್ರದ್ದು ಸ್ಪೈಸಿನೆಸ್ ಹೋಗ್ಬಿಟ್ಟೈತಿ. ಚಟ್ನಿ ಹಚ್ಕೊಂಡು ತಿನ್ನೋಣಂತ. ಪುದೀನಾ ಚಟ್ನಿ ಅಂತಾರ ಮಸ್ತ್ ಐತಿ. ಕ್ರಿಸ್ಪಿ ಕ್ರಿಸ್ಪಿ ಮಿರ್ಚಿ ನಿಮ್ಗೆ ಏನಾರು ತಿನ್ಬೇಕು ಅನ್ಸಿರಿ ಸಾಯಿ ಫಾಸ್ಟ್ ಫುಡ್ ಬರ್ರಿ, ಯಾಕಂದ್ರೆ ಎಷ್ಟು ಕ್ರಿಸ್ಪಿ ಐತಿ ನೋಡ್ರಿ. ಇದು ಹಿಂಗ ತಿಂತಾ ಇರ್ಬೋದು. ಬರೇ ಮಿರ್ಚಿ ಇರ್ಲಾರ್ದನ್ನ ಚಟ್ನಿ ಹಚ್ಕೊಂಡ ಸುಖ ಪರಮಾನಂದ ಮಸ್ತ್ ಐತಿ. ಸೊ ಈಗ ಮಿರ್ಚಿ ತಿಂದ್ಬಿಟ್ಟು ಎಗ್ ರೈಸ್ ಹಾಗೂ ಚಿಕನ್ 65 ಹೋಗ್ತೇವಿ. ಮಿರ್ಚಿ ಟ್ರೈ ಮಾಡ್ರಿ, ಖಂಡಿತ ಲೈಕ್ ಆಕೈತಿ ನಿಮ್ಗೆ, ಯಾಕಂದ್ರೆ ಅಷ್ಟೊಂದು ಕ್ರಿಸ್ಪಿ ಐತಿದ್ರಾಗ. ನೋಡ್ರಿ ಈಗ ಸ್ಪೆಷಲ್ ಎಗ್ ರೈಸ್ ಹಾಗೂ ಚಿಕನ್ 65 ಬಂದೈತಿ. ಸ್ಪೆಷಲ್ ಎಗ್ ರೈಸ್ ಅಂತಾರೆ ಧಾರವಾಡದಾಗ ತುಂಬಾ ಫೇಮಸ್ ಇದೆ, ಸಾಯಿ ಫಾಸ್ಟ್ ಫುಡ್ ಅಂತೇಳಿ. ಮೊದಲೇ ವಿಡಿಯೋದಾಗ ಭಾಳ ಮಂದಿ ಕೇಳ್ತಿದ್ರೆ ಸಾಯಿ ಫಾಸ್ಟ್ ಫುಡ್ ಹೋಗಿ ಸಾಯಿ ಫಾಸ್ಟ್ ಫುಡ್ ಮಾಡ್ರಿ ಅಂತೇಳಿ. ಸೊ ಇವತ್ತು ಬಂದೇವಿ ಸಾಯಿ ಫಾಸ್ಟ್ ಫುಡ್. ಸ್ಪೆಷಲ್ ರೈಸ್ ರೆಡ್ ರೈಸ್ ಇದೆ ಹಾಗೂ ಇದು ಚಿಕನ್ 65 ಫುಲ್ ಕ್ರಿಸ್ಪಿ ಐತಿ. ಆಮೇಲೆ ಫುಲ್ ಎಣ್ಣೆ ಕರೋದು ಮಸ್ತ್ ಕುರುಮ್ ಅನ್ನೋ ಲೆಕ್ಕ ಮಾಡಿಕೊಟ್ಟಾರ. ಟೇಸ್ಟ್ ಮಾಡೋದಂತೀಗ ಸಾಯಿ ಫಾಸ್ಟ್ ಫುಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದೇನೆ ಸಿಗುವಂಥ ಸಿಜ್ವಾನ್ ಚಟ್ನಿ ತುಂಬಾ ಫೇಮಸ್ ಐತಿ. ಸಿಜ್ವಾನ್ ಚಟ್ನಿ ನೋಡ್ತಿರ್ಬೋದು ನೀವು. ಬರ್ರಿ ಅದನ್ನ ನಾವು ಎಗ್ ರೈಸಿಗೆ ಹಾಕೋಣಂತ. ಹಾಗೆಲ್ಲೇ ನಮ್ಗೆ ಓನರ್ ಹೇಳಿದ್ರೆ ಸಿಜ್ವಾನ್ ಚಟ್ನಿ ಹೆಂಗೆ ಮಾಡ್ತೀವಿ ಅದ್ರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿ ಒಂದು ಚಟ್ನಿ ಮಾಡ್ತಾರಂತವ್ರೆ. ಈಗ ನಮ್ಮ ಸಾಯಿ ಫಾಸ್ಟ್ ಫುಡ್ ಸ್ಪೆಷಲ್ ಎಗ್ ರೈಸ್ ಟ್ರೈ ಮಾಡೋದಂತ. ಇದರಲ್ಲಿ ಫುಲ್ ಎಲ್ಲ ಎಗ್ ಹಾಕೊಟ್ಟಾರ. ಪ್ರತಿಯೊಂದು ಬೈಟಲ್ಲೂ ಸಿಕ್ಕಾಪಟ್ಟೆ ಎಗ್ ಬರ್ತೈತಿ. ಸ್ಪೆಷಲ್ ಎಗ್ ರೈಸ್ದಾಗ ಮಾತ್ರ ಭಾಳ ಎಗ್ ಬರ್ತೈತಿ. ನಾರ್ಮಲ್ ಎಗ್ ರೈಸ್ದಾಗ ಕಮ್ಮಿ ಕ್ವಾಂಟಿಟಿಯಲ್ಲಿ ಎಗ್ ಬರುತ್ತೆ. ಸೊ ಬರ್ರಿ ತಿನ್ನೋಣ. ಮೇಲೆ ಲಿಂಬೆಹಣ್ಣು ಹಾಕಿದ್ದು ಲಿಂಬೆಹಣ್ಣು ಫ್ಲೇವರ್ ಬರುತ್ತೆ. ಹಾಗೂ ನಿಮ್ಗೆ ಪ್ರತಿಯೊಂದು ಬೈಟಲ್ಲೂ ಎಗ್ಗನ್ನ ಸ್ಪೆಷಲ್ ಎಗ್ ರೈಸ್ ತೊಗೊಂಡ್ರೆ ಎಗ್ ಹಾಕಿ ಭಾಳ ಹಾಕಿಬಿಟ್ಟಿರ್ತಾರಲ್ಲ, ಅದ್ರ ಸಂಬಂಧ ನಿಮ್ಗೆ ಎಗ್ಗಿನ ಕ್ವಾಂಟಿಟಿ ಎಗ್ಗಿಂದ ಟೇಸ್ಟ್ ಬರುತ್ತೆ. ಅದು ಮೇಲೆ ಈರುಳ್ಳಿ ಹಾಕೊಂಡಿವಿ, ಅದ್ರದ್ದು ಈರುಳ್ಳಿ ಫ್ಲೇವರು ಬರ್ತದೆ. ಅವು ಏನಾಗ್ತೈತೆ ಅಂತಂದ್ರೆ ನೀವು ರೆಡ್ ರೈಸ್ ತೊಗೊಂಡ್ರೆ ನೀವು ಒಂದು ಸ್ವಲ್ಪ ಸ್ಪೈಸಿನೆಸ್ ಹೆಚ್ಚಿಗೆ ಬರುತ್ತೆ. ಕೆಂಪು ಖಾರದ ಮಾಡಿಕೊಟ್ಟಿರ್ತಾರೆ ಅವರು. ಇಲ್ಲಿ ನಿಮ್ಗೆ ವೈಟ್ ರೈಸು ಸಿಗುತ್ತೆ. ವೈಟ್ ರೈಸಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹಸಿ ಖಾರ ಹಾಕಿ ಅವ್ರು ಇದು ಮಾಡ್ಕೊಡ್ತಾರೆ. ಈಗ ಇಲ್ಲಿಯ ಫೇಮಸ್ ಸಿಜ್ವಾನ್ ಚಟ್ನಿ ಹಚ್ಕೊಂಡೆ ಎಗ್ ರೈಸ್ ತಿನ್ನೋಣ. ಸಿಜ್ವಾನ್ ಚಟ್ನಿ ಸ್ಪೈಸಿ ಇರ್ತೈತಿ ಹಾಗೂ ಅದು ಈರುಳ್ಳಿ ಹಾಕಿದ್ರ ಸಂಬಂಧ ನಿಮ್ಗೆ ಅದು ಸ್ವೀಟ್ನೆಸ್ ಕೊಡ್ತೈತಿ. ಹೆಚ್ಚಾನೆಚ್ಚು ನಿಮ್ಗೆ ಅದು ಖಾರ ಫೀಲ್ ಕೊಡುತ್ತೆ. ಯಾಕಂದ್ರೆ ಸಿಜ್ವಾನ್ ಅಂದ್ರೆ ಖಾರ ಇದ್ದಂಗೆ. ನಿಮ್ಗೆ ಈ ಒಂದು ಖಾರ ಚಟ್ನಿ ಅಂದ್ರೆ ಸಿಜ್ವಾನ್ ಚಟ್ನಿ ಹಚ್ಕೊಂಡು ತಿಂದ್ರಿ ಅಂದ್ರೆ ಸಖತ್ ಸ್ಪೈಸಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಚಿಕನ್ 65
ಅದ್ಭುತ ನೋಡ್ರಿ ನೀವು ಎಷ್ಟು ಕರೆಕ್ಟಾಗಿ ಬ್ಲೆಂಡ್ ಆಗೈತಿ. ಹಾಗೂ ನಿಮ್ಗದ ಹೆಚ್ಚು ಫ್ರೈ ಮಾಡಿದ್ದಕ್ಕೆ ನಿಮ್ಗದ ಸಾಫ್ಟ್ ಟೆಕ್ಸ್ಚರ್ ಇಲ್ಲ, ಒಣಗಿರ್ತೈತೆ ಅಂತ ಅನ್ನಂಗಿಲ್ಲ. ಇದರಲ್ಲಿ ಜ್ಯೂಸಿನೆಸ್ ಹಂಗೆ ಇರ್ತಿ ನೋಡ್ರಿ ನೀವು ಹೆಂಗೆ ಜ್ಯೂಸ್ ಫುಲ್ ಜ್ಯೂಸ್ ಇರ್ತೈತಿ, ಜ್ಯೂಸಿ ಇರ್ತೈತಿ. ಫುಲ್ ಟೇಸ್ಟ್ ಇರ್ತೈತಿ ನೋಡ್ರಿ. ಅದ್ರ ಮೇಲ್ಗಡೆ ಎಲ್ಲ ನೀವು ಕರ್ಬೇವೆಲ್ಲ ಹಾಕಿ 65 ಅಲ್ಲ ಇದು ಕರ್ಬೇವೆಲ್ಲ ಹಾಕಿ ನಿಮ್ಗೆ ಒಗ್ಗರಣೆ ಕೊಟ್ಟಿರ್ತಾರ. ಸೈಡಿಗೆ ಹಚ್ಕೊಂತ ಈಗ ಕಬಾಬು ಹಾಗೂ ಎಗ್ ರೈಸ್ ಟೇಸ್ಟ್ ನೋಡೋದಂತ ಹೆಂಗೆ ಫೀಲ್ ಕೊಡ್ತೈತಿ ನೋಡೋದಂತ. ಈ ಕಡೆ ಅಂದ್ರೆ ಚಿಕನ್, ಈ ಕಡೆ ಅಂದ್ರೆ ಎಗ್ ರೈಸ್. ಅದ್ಭುತ ಅನಾಹುತ ಸ್ವರ್ಗ ಅಂತಾನೆ ಹೇಳ್ಬೋದು ನೋಡ್ರಿ. ಬರ್ರಿ ಟ್ರೈ ಮಾಡ್ರಿ. ಇಲ್ಲಿ ಸ್ಪೆಷಲ್ ಎಗ್ ರೈಸ್ ಆಯ್ತು, ಚಿಕನ್ 65 ಆಯ್ತು, ಮಿರ್ಚಿನೂ ಟ್ರೈ ಮಾಡ್ರಿ. ವಡಾಪಾವ್ ಸಿಗುತ್ತೆ ಹಾಗೂ ಹಲವಾರು ಐಟಮ್ಸ್ ಸಿಗ್ತಾವೆ ಇಲ್ಲಿ. ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನನಗಂತೂ ಇದು ಯಾವಾಗ ಮುಗಿಸ್ತೇನೋ ಅಂತ ಅನ್ಸಾದೈತೆ, ಅಷ್ಟು ಟೇಸ್ಟಿ ಇದ್ದಿದೆ. ಹಾಗೂ ಅವ್ರದ್ದೇ ಆದಂಥ ಒಂದು ಮಸಾಲವನ್ನು ಬ್ಲೆಂಡ್ ಮಾಡಿ ಚಿಕನಿಗೂ ಹಾಕಿರ್ತಾರ, ರೈಸಿಗೂ ಹಾಕಿರ್ತಾರ. ಆ ಒಂದು ಮಸಾಲ ಫ್ಲೇವರ್ ಕೊಡ್ತೈತೆ ನಿಮ್ಗೆ. ಹಾಗೂ ಸರ್ ಹೇಳ್ದಂಗ ಇಲ್ಲಿ ಟೇಸ್ಟಿಂಗ್ ಪೌಡರ್ ಆಯ್ತು, ಕಲರ್ ಆಯ್ತು ಕಂಪ್ಲೀಟ್ಲಿ ಬಂದ್ ಮಾಡಿಬಿಟ್ಟಾರಂತ. ಸೊ ಅದಕ್ಕೆ ನಿಮ್ಗೆ ಮೊದಲೇ ಕಿಂಚಿದಂಥ ಎಗ್ ರೈಸ್ಗಿಂತ ಈಗ ನೋಡ್ಬೋದು ನೀವು ಅಷ್ಟು ರೆಡ್ ಕಲರ್ ಇದೆ. ಯಾಕಂದ್ರೆ ಕಂಪ್ಲೀಟ್ಲಿ ಕಲರು ಹಾಗೂ ಟೇಸ್ಟಿಂಗ್ ಪೌಡರ್ ಬಂದ್ ಮಾಡಿದ್ರ ಸಂಬಂಧ ನಿಮ್ಗೆ ಇಲ್ಲಿ ಫುಲ್ ಹೆಲ್ದಿ ಅಷ್ಟು ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಆಯಿಲ್ ಇರ್ತೈತಿ, ಆದ್ರೆ ಫುಲ್ ನ್ಯಾಚುರಲ್ ಎಗ್ ರೈಸ್ ಹಾಗೂ ಚಿಕನ್ ಸಿಗ್ತೈತಿ. ಮಿರ್ಚಿನೂ ಕೂಡ ಸಕ್ಕತ್ತಿತ್ತ. ನೀವು ಬಂದಾಗ ಟ್ರೈ ಮಾಡ್ರಿ. ಇದನ್ನೆಲ್ಲ ಮುಗಿಸಿ ಆಮೇಲೆ ಸಿಗ್ತೇನೆ. ನೀವು ನೋಡಿದ್ರಲ್ಲ ಸಾಯಿ ಫಾಸ್ಟ್ ಫುಡ್ ಇನ್ ಎಗ್ ರೈಸ್ ಆಯ್ತು, ಚಿಕನ್ 65 ಆಯ್ತು ಹಾಗೂ ಮಿರ್ಚಿ ಆಯ್ತು, ಎಷ್ಟು ಮಸ್ತ್ ಇತ್ತ. ನನಗಂಕರ ಪರ್ಸನಲಿ ತುಂಬಾ ಇಷ್ಟ ಆಗ್ತದೆ. ಚಿಕನ್ 65 ಅಂಕರ ಫುಲ್ ಬ್ಲೆಂಡ್ ಆಗಿತ್ತ ಹಾಗೂ ಹೊರಗಡೆ ಅಂತ ಸಖತ್ ಕ್ರಿಸ್ಪಿ ಇತ್ತ. ಹಾಗೂ ಮಿರ್ಚಿನೂ ಹಂಗ ಇತ್ತ. ನಿಮ್ಗೆ ಎಲ್ಲ ಕಡೆ ನೋಡಿರ್ತೀರಿ ಹೈಟ್ ಇರ್ತೈತಿ, ಆದ್ರೆ ಇಲ್ಲಿ ಹಿಟ್ ಇರಂಗಿಲ್ಲ, ಸಖತ್ ಕ್ರಿಸ್ಪಿ ಇರುತ್ತೆ. ಹಾಗೂ ಮೆಣಸಿನ್ಕಾಯಿನೂ ತುಂಬಾ ಖಾರ ಇರಲ್ಲ. ಎಗ್ ರೈಸ್ ಅಂಕರ್ ಹೇಳಾಕ ಹೋಗ್ಬೇಡ್ರಿ, ಬಂದ್ ತಿನ್ರಿ, ಮಸ್ತ್ ಇಷ್ಟ ಆಕೈತಿ ನಿಮಗದ. ನೀವು ಎಲ್ಲಾ ಕಡೆ ನೋಡಿರ್ಬೋದು ಸಿಕ್ಕಾಪಟ್ಟಿ ಮಸಾಲ ಹಾಕಿದ್ ಎಗ್ ರೈಸ್ ಇರ್ತೈತಿ, ಆದ್ರೆ ಇಲ್ಲಂಕರ ಮಸಾಲ ಇರಂಗಿಲ್ಲ. ಒಂದು ನಿಮ್ಗೆ ಎಸಿಡಿಟಿ ಪ್ರಾಬ್ಲಮ್ ಎಲ್ಲ ಬರಂಗಿಲ್ಲ. ಕಲರ್ ಆಯ್ತು ಹಾಗೂ ಟೇಸ್ಟಿಂಗ್ ಪೌಡರ್ ಆಯ್ತು ಹಾಕಿರಂಗಿಲ್ಲ, ಸಖತ್ ಇರ್ತೈತಿ. ನಿಮ್ಗೆ ಜಾಸ್ತಿ ಮಸಾಲನೂ ಇರಲ್ಲ ಹಾಗೂ ನಿಮ್ಗೆ ಸಖತ್ ಸ್ಪೈಸಿನೂ ಇರ್ತೈತಿ. ಶೇಜ್ವಾನ್ ಚಟ್ನಿನೂ ಮಸ್ತ್ ಇತ್ತ. ಸೊ ನೀವು ಏನಾದ್ರು ಇಲ್ಲೇ ಹುಬ್ಳಿ ಧಾರವಾಡದಾಗ ಎಗ್ ರೈಸ್ ತಿನ್ಬೇಕು ಅನ್ಕೊಂಡಿದ್ರೆ ಸಾಯಿ ಫಾಸ್ಟ್ ಫುಡ್ಗೆ ಬರ್ರಿ, ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೆಕ್ಸ್ಟ್ ಎಗ್ ರೈಸ್ ಪಾಯಿಂಟ್ ಯಾವ್ದು ವಿಸಿಟ್ ಮಾಡೋದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಹೆಚ್ಚಾನ ಜನಕ್ಕೆ ಶೇರ್ ಮಾಡ್ರಿ ಹಾಗೂ ನಮ್ಗೆ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಹ್ಯಾಪಿ ಈಟಿಂಗ್.